ಎಸ್, ಎಲ್ಲೆಲ್ಲೂ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿರುವಂತಹ ಹೆಸರು ಅಂದ್ರೆ ಒಂದು ಸಿನಿಮಾ. 2011ರಲ್ಲಿ ಸಾರಥಿ ಸಿನಿಮಾ ಬಂದಂತಹ ಸಂದರ್ಭದಲ್ಲೂ ಕೂಡ ಅವತ್ತಿನ ಸಂದರ್ಭ ಹೇಗಿತ್ತು? ದರ್ಶನ್ ಅವರು ಮತ್ತು ಮಿಲನ ಪ್ರಕಾಶ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಸಿನಿಮಾ ತಾರಕ್ ಆದ ನಂತರ ಈ ಸಿನಿಮಾ ಬರ್ತಾ ಇದೆ. ಸಿನಿಮಾ ಸರಿಸುಮಾರು 1 ವರ್ಷ ತಡವಾಗಿ ತೆರೆಗೆ ಬರ್ತಾ ಇದೆ. ಅಂದ್ರೆ 2024ರ ಅಕ್ಟೋಬರ್ನಲ್ಲಿ ಸಿನಿಮಾ ತೆರೆಗೆ ಬರಬೇಕಾಗಿತ್ತು. ನಾನು ಬರ್ತಾ ಇದ್ದೀನಿ ಅಂತೇಳಿ ದರ್ಶನ್ ಅವರ ವಾಯ್ಸೇ ಬರುತ್ತೆ. ಸೊ ಅವರೇ ಡೆವಿಲ್ ಟ್ರೈಲರ್ ಬರ್ತಾ ಇದೆ ಅಂತೇಳಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ದರ್ಶನ್ ಅವರು ಮತ್ತು ರಚನಾ ರೈ ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಅವರು ಅಭಿನಯಿಸಿರುವುದು ಎಷ್ಟು ಅದ್ಭುತವಾಗಿ ಕಾಣಿಸ್ಕೊಳ್ತಾರೆ. ಒಂದು ರಗಡ್ ರಾ ಟೈಟಲ್ ಆದ್ರೂ ಕೂಡ, ನೆಗೆಟಿವ್ ಸೌಂಡ್ ಇರುವಂತಹ ಟೈಟಲ್ ಆದ್ರೂ ಕೂಡ ಸಿನಿಮಾದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಎಲಿಮೆಂಟ್ಸ್ ಗಳು ಖಂಡಿತವಾಗ್ಲಿರುತ್ತೆ. ಸೊ ಇದು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗತ್ತೆ. ಒಂದು ಮಾಹಿತಿಯ ಪ್ರಕಾರ ಕೋಟಿ ಈಗ ಆಲ್ರೆಡಿ ಒಂದು ಬಿಸ್ನೆಸ್ ನ ಅಂದಾಜು ಸಿಕ್ಕಿದೆ. ಅವರ ಹಿಂದಿನ ಸಿನಿಮಾ ಕಾಟೇರ ಬಹಳ ದೊಡ್ಡ ಯಶಸ್ಸನ್ನ ಗಳಿಸಿದೆ. ಅದು 200 ಕೋಟಿ ಆಗಿದೆ ಅಂತ. ಡೆವಿಲ್ ಮತ್ತೆ 45 ಮತ್ತೆ ಮಾರ್ಕ್ 3 ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತಹ ಸಿನಿಮಾಗಳು. ಸೊ ಅದರ ಮೊದಲ ಹೆಜ್ಜೆ ಡೆವಿಲ್. ನಾನು ಬರ್ತಿದ್ದೀನಿ ಚಿನ್ನ. ಸ್ನೇಹಿತರೆ ನಮಸ್ಕಾರ, ನಾನು ಅಶೋಕ್ ದಾವಣಗೆರೆ. ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ಇದು ರಿವ್ಯೂ ಅಲ್ಲ, ಒಂದು ಅಭಿಪ್ರಾಯ. ಡೆವಿಲ್, ಎಸ್, ಎಲ್ಲೆಲ್ಲೂ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿರುವಂತಹ ಹೆಸರು ಅಂದ್ರೆ ಒಂದು ಸಿನಿಮಾ. ಕನ್ನಡದ ದೊಡ್ಡ ಸಿನಿಮಾ. ಇದೇ ಡಿಸೆಂಬರ್ 11ನೇ ತಾರೀಕು ಡೆವಿಲ್ ಸಿನಿಮಾ ತೆರೆಗೆ ಬರುತ್ತೆ. ಎಸ್, ಅಫ್ಕೋರ್ಸ್ ಎಲ್ರಿಗೂ ಗೊತ್ತು, ಇದು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಅಭಿನಯಿಸಿರುವಂತಹ ಸಿನಿಮಾ. ಬಹಳ ಸಂದಿಗ್ಧ ಪರಿಸ್ಥಿತಿ. ದರ್ಶನ್ ಅವರ ಕರಿಯರ್ನಲ್ಲಿ ಇದು 2ನೇ ಬಾರಿ ಈ ರೀತಿಯ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. 2011ರಲ್ಲಿ ಸಾರಥಿ ಸಿನಿಮಾ ಬಂದಂತಹ ಸಂದರ್ಭದಲ್ಲೂ ಕೂಡ ಅವತ್ತಿನ ಸಂದರ್ಭ ಹೇಗಿತ್ತು ಅಂತ ನಮ್ಗೆಲ್ರಿಗೂ ಗೊತ್ತು. ಸೊ ಹಿಸ್ಟ್ರಿ ರಿಪೀಟ್ ಅನ್ನೋ ಹಾಗೆ ಇವತ್ತು ಡೆವಿಲ್ ಬರುವಂತಹ ಸಂದರ್ಭದಲ್ಲಿ, ಅಂದ್ರೆ 14 ವರ್ಷಗಳ ನಂತರ ಇವತ್ತು ಅದೇ ಪರಿಸ್ಥಿತಿ ಇದೆ. ಒಂದು ಆರೋಪವನ್ನು ಹೊತ್ತು ದರ್ಶನ್ ಅವರು ಜೈಲು ಸೇರಿದ್ದಾರೆ. ಅವರು ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಡೆವಿಲ್ ಸಿನಿಮಾ ತೆರೆಗೆ ಬರ್ತಾ ಇದೆ. ಅಲ್ಲಿ ಕೇಸು, ಕೋರ್ಟ್ನಲ್ಲಿ ಏನೇನಾಗತ್ತೆ ಅದೆಲ್ಲವೂ ಪಕ್ಕಕ್ಕಿಡೋಣ. ಪ್ರಸ್ತುತವಾಗಿ ನಾವು ಡೆವಿಲ್ ಸಿನಿಮಾ ಬಗ್ಗೆ ಮಾತನಾಡೋಣ. ಡೆವಿಲ್ ಒಂದು ದೊಡ್ಡ ಸಿನಿಮಾ. ನಮ್ಗೆಲ್ರಿಗೂ ಗೊತ್ತು, ಮಿಲನ ಪ್ರಕಾಶ್ ಅವರು, ಅಂದ್ರೆ ಮಿಲನ ಪ್ರಕಾಶ್ ಅಂತಲೇ ಖ್ಯಾತಿ ಗಳಿಸಿರುವಂತಹ ಪ್ರಕಾಶ್ ವೀರ್ ಅವರು ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ. ಆಫ್ಟರ್ ಲಾಂಗ್ ಟೈಮ್ ದರ್ಶನ್ ಅವರು ಮತ್ತು ಮಿಲನ ಪ್ರಕಾಶ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಸಿನಿಮಾ ತಾರಕ್ ಆದ ನಂತರ ಈ ಸಿನಿಮಾ ಬರ್ತಾ ಇದೆ. ಸೊ ಇಲ್ಲಿಯವರೆಗೂ ಡೆವಿಲ್ ನ ಅಪ್ಡೇಟ್ಗಳು ಏನೇನಾಗಿದೆ, ಡೆವಿಲ್ ಏನಾಗಬಹುದು ಥಿಯೇಟರ್ಗೆ ಬಂದ ಮೇಲೆ, ಅಥವಾ ಇಲ್ಲಿಯವರೆಗೂ ಡೆವಿಲ್ ನ ಲೆಕ್ಕಾಚಾರ ಅಂದ್ರೆ ಬಿಸ್ನೆಸ್ ನ ಲೆಕ್ಕಾಚಾರ ಏನೇನಾಗಿದೆ, ಇದೆಲ್ಲದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ. ಎಸ್, ಡೆವಿಲ್ ಅಂದಾಗ ಒಂದು ಟೀಸರ್ ಬಂದಾಗ ಬಹಳ ಎಕ್ಸೈಟ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿತ್ತು. ಸೊ ಎಲ್ಲ ಅಭಿಮಾನಿಗಳು ಸಿಕ್ಕಾಪಟ್ಟೆ ಕುತೂಹಲದಿಂದ ಈ ಸಿನಿಮಾಗಾಗಿ ಕಾಯ್ತಾ ಇದ್ರು. ಆದ್ರೆ ಅದಾದ ನಂತರ ಆದಂತಹ ಬೆಳವಣಿಗೆಗಳು ಅದೆಲ್ಲದರಿಂದಾಗಿ ಸಿನಿಮಾ ಸರಿಸುಮಾರು 1 ವರ್ಷ ತಡವಾಗಿ ತೆರೆಗೆ ಬರ್ತಾ ಇದೆ. ಅಂದ್ರೆ 2024ರ ಅಕ್ಟೋಬರ್ನಲ್ಲಿ ಸಿನಿಮಾ ತೆರೆಗೆ ಬರಬೇಕಾಗಿತ್ತು. ಸೊ ಎಲ್ಲ ಘಟನಾವಳಿಗಳು ಆಗಿದ್ರಿಂದ 1 ವರ್ಷ ತಡವಾಗಿ ಸಿನಿಮಾ ತೆರೆಗೆ ಬರ್ತಾ ಇದೆ. ಫೈನಲಿ ಬರ್ತಾ ಇದೆ. ಸೊ ಅದು ಖುಷಿಯ ವಿಚಾರ. ಇವತ್ತು ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಸಿಕ್ಕಿದೆ. ಅಂದ್ರೆ ಡೆವಿಲ್ ಸಿನಿಮಾ ರಿಲೀಸ್ ಹತ್ರ ಬರ್ತಾ ಇದ್ರು ಕೂಡ ಇನ್ನೂ ಕೂಡ ಟ್ರೈಲರ್ ರಿಲೀಸ್ ಆಗಿಲ್ವಲ್ಲ ಅನ್ನುವಂತಹ ಒಂದು ಬೇಸರ ಅಭಿಮಾನಿಗಳಿಗೂ ಇತ್ತು, ಕನ್ನಡ ಸಿನಿಪ್ರೇಮಿಗಳಿಗೂ ಕೂಡ ಇತ್ತು. ಯಾಕಂದ್ರೆ ಒಂದು ದೊಡ್ಡ ಸಿನಿಮಾ ಬರುವಂತಹ ಸಂದರ್ಭದಲ್ಲಿ, ಎಸ್ಪೆಷಲಿ ದರ್ಶನ್ ಅವರಂತಹ ಒಬ್ಬ ದೊಡ್ಡ ಮಾಸ್ ಹೀರೋ ಸಿನಿಮಾ ಬರುವಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಟ್ರೈಲರ್ ಬಂದಿಲ್ವಲ್ಲ ಅನ್ನುವಂತಹ ಒಂದು ಬೇಸರ ಇತ್ತು. ಸೊ ಇವತ್ತು ಅಪ್ಡೇಟ್ ಸಿಕ್ಕಿದೆ. ಡಿಸೆಂಬರ್ 5ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಡೆವಿಲ್ ಸಿನಿಮಾದ ಟ್ರೈಲರ್ ಬರುತ್ತೆ. ಸೊ ಒಂದು ಸಣ್ಣ ಗ್ಲಿಮ್ಸ್ ಬಿಡೋ ಮೂಲಕ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಗ್ಲಿಮ್ಸ್ ನಲ್ಲೂ ಕೂಡ ನಾನು ಬರ್ತಾ ಇದ್ದೀನಿ ಅಂತೇಳಿ ದರ್ಶನ್ ಅವರ ವಾಯ್ಸೇ ಬರುತ್ತೆ. ಸೊ ಅವರೇ ಡೆವಿಲ್ ಟ್ರೈಲರ್ ಬರ್ತಾ ಇದೆ ಅಂತೇಳಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 5ನೇ ತಾರೀಕು ಖಂಡಿತವಾಗ್ಲೂ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಹಬ್ಬದ ರೀತಿ ಇರುತ್ತೆ. ಅಂದ್ರೆ ಒಂದು ಇನ್ವಿಟೇಷನ್ ಬರುತ್ತೆ. ಡಿಸೆಂಬರ್ 11ನೇ ತಾರೀಕು ಆಗುವಂತಹ ಡೆವಿಲ್ನ ಹಬ್ಬ ಹೇಗಿದೆ ಅದರ ಒಂದು ಸ್ಯಾಂಪಲ್ ಅದು ಡಿಸೆಂಬರ್ 5ನೇ ತಾರೀಕು ಬರುತ್ತೆ. ಸೊ ಇನ್ನು ಡೆವಿಲ್ ಬಗ್ಗೆ ಮಾತಾಡ್ತಾ ಹೋದ್ರೆ, ನಮ್ಮ ಡೈಲಿ ಮಾಧ್ಯಮದಲ್ಲಿ ಈಗ ಆಲ್ರೆಡಿ ಹಲವಾರು ಜನರ ಸಂದರ್ಶನವನ್ನ ಮಾಡಿದೀವಿ. ಹುಲಿ ಕಾರ್ತಿಕ್ ಅವರ ಸಂದರ್ಶನ ಮಾಡಿದ್ವಿ. ಅನಿರುದ್ಧ ಶಾಸ್ತ್ರಿ ಗಾಯಕ, ಸ್ಪೆಷಲಿ ಈ ಸಿನಿಮಾಗೆ 2 ಹಾಡನ್ನು ಬರೆದಿರುವಂತಹ ಅನಿರುದ್ಧ ಶಾಸ್ತ್ರಿ,
ಮತ್ತೊಂದು 2 ಹಾಡನ್ನ ಬರೆದಿರುವಂತಹ ಪ್ರಮೋದ್ ಮರವಂತೆ ಲಿರಿಸಿಸ್ಟ್ ಅವರ ಸಂದರ್ಶನ ಆಗಿದೆ. ಇನ್ನೂ ಅನೇಕರ ಸಂದರ್ಶನ ಮುಂದೆ ಬರುತ್ತೆ. ಅವರ ಅಭಿಮಾನಿಗಳನ್ನು ಕೂಡ ಮಾತನಾಡಿಸುವಂತಹ ಪ್ರಯತ್ನ ಆಗುತ್ತೆ. ಸೊ 2 ಹಾಡುಗಳು ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಆಲ್ರೆಡಿ ಹಿಟ್ ಆಗಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂತಹ ಹಾಡನ್ನ ಅನಿರುದ್ಧ ಶಾಸ್ತ್ರಿ ಬರೆದಿದ್ದಾರೆ. ಅವರು ಬೇಸಿಕಲಿ ಗಾಯಕ ಆಗಿದ್ರು ಕೂಡ ಈ ಹಾಡನ್ನ ಅವರು ಬರೆದಿದ್ದಾರೆ. ಬಹಳ ದೊಡ್ಡ ಹಿಟ್ ಆಗಿದೆ. ಈಗ ಆಲ್ರೆಡಿ 19 ಮಿಲಿಯನ್ ಅಂದ್ರೆ ಹತ್ತತ್ರ 2 ಕೋಟಿ ವ್ಯೂಸ್ ಅನ್ನ ಈ ಸಾಂಗ್ ಪಡ್ಕೊಂಡಿದೆ. ಗ್ಲೋಬಲಿ ಟಾಪ್ 5 ಅಲ್ಲಿ ಸ್ಥಾನವನ್ನ ಪಡೆದಿತ್ತು ಗ್ಲೋಬಲ್ ಟ್ರೆಂಡಿಂಗ್ ನಲ್ಲಿ, ಯೂಟ್ಯೂಬ್ ಟ್ರೆಂಡಿಂಗ್ ನಲ್ಲಿ. ಸೊ ಅದಾದ ನಂತರ ಇತ್ತೀಚೆಗೆ ಬಂದಂತಹ ಅಲೋ ಮೋಹರ ಅದು ಕೂಡ ದೊಡ್ಡ ಹಿಟ್ ಆಗಿದೆ. ಆ ಎರಡು ಹಾಡನ್ನ ಬರೆದಿದ್ದು ಅನಿರುದ್ಧ ಶಾಸ್ತ್ರಿ. ಮತ್ತೊಂದು ಕಡೆ ಒಂದೇ ಒಂದು ಸಲ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಾಂಗ್, ಅಬ್ಬಬ್ಬಾ, ದರ್ಶನ್ ಅವರು ಮತ್ತು ರಚನಾ ರೈ ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಅವರು ಅಭಿನಯಿಸಿರೋದು ಎಷ್ಟು ಅದ್ಭುತವಾಗಿ ಕಾಣಿಸ್ಕೊಳ್ತಾರೆ. ಸೊ ದರ್ಶನ್ ಅವರ ಜೊತೆ ಅವರ ಕಾಂಬಿನೇಷನ್, ಆ ಕೆಮಿಸ್ಟ್ರಿ ಇದೆಯಲ್ಲ, ಬಹಳ ಅದ್ಭುತವಾಗಿ ಆ ಹಾಡಿನಲ್ಲಿ ಕಾಣಿಸುತ್ತೆ. ಸೊ ದರ್ಶನ್ ಅವರು ಮತ್ತೆ ರಚನಾ ರೈ ಅವರ ಕಾಂಬಿನೇಷನ್ ನಲ್ಲಿ ರೊಮ್ಯಾಂಟಿಕ್ ಸಾಂಗ್ ಬಂದಿತ್ತು. ಅದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ. ಈಗ ಆಲ್ರೆಡಿ ಎಲ್ಲ ಕಡೆ ಆ ಹಾಡುಗಳನ್ನ ಆಡಿಯನ್ಸ್, ವ್ಯೂವರ್ಸ್, ಕೇಳುಗರು ಬಹಳ ಕೇಳಿ ಇಷ್ಟಪಟ್ಟಿದ್ದಾರೆ. ಸೊ ಎಲ್ಲವೂ ಕೂಡ ಸಿನಿಮಾಗೆ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಖಂಡಿತವಾಗ್ಲೂ ಆಗತ್ತೆ. ಮತ್ತೊಂದು ಕಡೆ ಅಫ್ಕೋರ್ಸ್ ಸಿನಿಮಾ ಬಗ್ಗೆ ಒಂದು ನಿರೀಕ್ಷೆ ಇದೆ. ಇದು ಪ್ರಕಾಶ್ ವೀರ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ ಮತ್ತು ಆಲ್ರೆಡಿ ದರ್ಶನ್ ಅವರು ಮತ್ತು ಪ್ರಕಾಶ್ ವೀರ್ ಅವರ ಕಾಂಬಿನೇಷನ್ ಅಲ್ಲಿ ತಾರಕ್ ಅನ್ನುವಂತಹ ಒಂದು ಸಿನಿಮಾ ಬಂದಿತ್ತು. ಅದು ಕೂಡ ಯಶಸ್ವಿ ಆಗಿತ್ತು. ಒಂದು ಕ್ಲಾಸ್ ಸಿನಿಮಾವನ್ನ ದರ್ಶನ್ ಅವರಿಗೆ ಕೊಟ್ಟಿದ್ರು. ಇಲ್ಲಿ ಕ್ಲಾಸ್ ಅಂಡ್ ಮಾಸ್ ಸಾಕಷ್ಟು ವಿಚಾರಗಳನ್ನ ಟೀಮ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳುವಾಗ ಡೆವಿಲ್ ಒಂದು ರಗಡ್ ರಾ ಟೈಟಲ್ ಆದ್ರೂ ಕೂಡ, ನೆಗೆಟಿವ್ ಸೌಂಡ್ ಇರುವಂತಹ ಟೈಟಲ್ ಆದ್ರೂ ಕೂಡ ಸಿನಿಮಾದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಎಲಿಮೆಂಟ್ಸ್ಗಳು ಖಂಡಿತವಾಗ್ಲಿರುತ್ತೆ. ಫ್ಯಾನ್ ಮೂಮೆಂಟ್ಸ್, ಅಭಿಮಾನಿಗಳು ವಿಜುವಲ್ ಹಾಕ್ಲಿಕ್ಕೆ ಸಾಕಷ್ಟು ದೊಡ್ಡ ದೊಡ್ಡ ಹೈಲೈಟ್ಸ್ ಈ ಸಿನಿಮಾದಲ್ಲಿ ಇರುತ್ತೆ. ಹಾಗೇನೆ ಫ್ಯಾಮಿಲಿ ಪ್ರೇಕ್ಷಕರು ಕೂಡ ನೋಡುವಂತಹ ಒಂದು ಸಿನಿಮಾ ಇದು ಖಂಡಿತವಾಗ್ಲೂ ಆಗಿರುತ್ತೆ. ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರೋದ್ರಿಂದ, ತಾರಕ್ ಅನ್ನುವಂತಹ ಸಿನಿಮಾ ಇಬ್ರು ಕೂಡ ಮಾಡಿದ್ರಿಂದ ಇದು ಒಂದು ಬಹಳ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಆಗುತ್ತೆ. ಜೈ ಮಾತಾ ಕಂಬೈನ್ಸ್ ನಲ್ಲಿ ಪ್ರಕಾಶ್ ವೀರ್ ಅವರೇ ಅಂದ್ರೆ ಈ ಸಿನಿಮಾವನ್ನ ಅವರೇ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಸಿನಿಮಾವನ್ನ ಅವರೇ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಸಿನಿಮಾ ಹಿನ್ನೆಲೆ ಅವರಿಗಿದೆ. ಹಿಂದೆ ಮಾಡಿರುವಂತ ಎಲ್ಲ ಸಿನಿಮಾಗಳದ್ದು ಕೂಡ ಅವರು ನಿರ್ಮಾಣದ ಜೊತೆಗೆ ಬಿಡುಗಡೆಯಲ್ಲೂ ಕೂಡ ನಿಂತಿದ್ರು. ಸೊ ಇದು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗತ್ತೆ. ಒಂದು ಮಾಹಿತಿಯ ಪ್ರಕಾರ ಕೋಟಿ ಈಗ ಆಲ್ರೆಡಿ ಒಂದು ಬಿಸ್ನೆಸ್ ನ ಅಂದಾಜು ಸಿಕ್ಕಿದೆ. ಅದರ ಜೊತೆಗೆ OTT ಮತ್ತು ಸ್ಯಾಟಲೈಟ್ ರೈಟ್ಸ್ ಮಾಹಿತಿಯ ಪ್ರಕಾರ, ಇನ್ನು ಅಧಿಕೃತ ಅಲ್ಲ, ಒಂದು ಮಾಹಿತಿಯ ಪ್ರಕಾರ ಜಿ ಸಂಸ್ಥೆ ಇದನ್ನ ಖರೀದಿ ಮಾಡ್ತಾ ಇದೆ ಬಹಳ ದೊಡ್ಡ ಮೊತ್ತಕ್ಕೆ ಅನ್ನುವಂಥದ್ದು. ಅದು ಎಷ್ಟು ಅಮೌಂಟ್ಗೆ ಇದನ್ನ ಖರೀದಿ ಮಾಡ್ತಾ ಇದೆ ಗೊತ್ತಿಲ್ಲ, ಆದ್ರೆ ದಾಖಲೆಯ ಬೆಲೆಗೆ ಅದು ಖರೀದಿ ಆಗಿದೆ ಅನ್ನುವಂಥದ್ದು. ಇನ್ನು ಆಡಿಯೋ ರೈಟ್ಸ್ ಕೂಡ ಆಲ್ರೆಡಿ ಸಿನಿಮಾ ಶೂಟಿಂಗ್ ಹಂತದಲ್ಲಿರುವಾಗಲೇ ಅದರ ರೈಟ್ಸ್ ಸೇಲ್ ಆಯಿತು. ಅಫ್ಕೋರ್ಸ್ ಇದರ ಒಟ್ಟಾರೆ ಅಮೌಂಟ್ ಅನ್ನ ನಾವು ಇಷ್ಟೇ ಅಂತ ಹೇಳದೇ ಇದ್ರು ಕೂಡ ಇದು ಮಿನಿಮಮ್ ಗ್ಯಾರಂಟಿ 50 ಕೋಟಿ ಆರಾಮ್ಸೆ ಈ ಸಿನಿಮಾ ಮಾಡುತ್ತೆ ಅಂತ ನಾವು ಅಂದಾಜಲ್ಲಿ ಹೇಳ್ಬಿಡ್ಬೋದು. ಈಗ ಆಲ್ರೆಡಿ ಕಾಟೇರ ಸಿನಿಮಾ, ದರ್ಶನ್ ಅವರ ಹಿಂದಿನ ಸಿನಿಮಾ ಕಾಟೇರ ಬಹಳ ದೊಡ್ಡ ಯಶಸ್ಸನ್ನ ಗಳಿಸಿದೆ. ಅದು 200 ಕೋಟಿ ಆಗಿದೆ ಅಂತ ಚರ್ಚೆಗಳಾಗತ್ತೆ. ಅದು ಅಧಿಕೃತವಾಗಿ ದಾಖಲೆ ಇಲ್ಲದೆ ಇದ್ರು ಕೂಡ 100 ಕೋಟಿ ಗಳಿಕೆಯನ್ನಂತೂ ಕಾಟೇರ ಸಿನಿಮಾ ಮಾಡಿತ್ತು. ಅದಾದ್ಮೇಲೆ ಬರ್ತಾ ಇರೋದ್ರಿಂದ ಸಹಜವಾಗಿಯೇ ನಿರೀಕ್ಷೆ ಇದೆ. ಆದ್ರೆ ಈ ಸಿನಿಮಾ ಪ್ರಚಾರದ ಸಂದರ್ಭದಲ್ಲಿ ದರ್ಶನ್ ಅವರು ಹೊರಗಡೆ ಇಲ್ಲ. ಇಲ್ಲಿ ಅಭಿಮಾನಿಗಳ ಜೊತೆ ಪ್ರಚಾರ ಮಾಡ್ಲಿಕ್ಕೆ ಅವ್ರು ಇಲ್ಲ. ಆದ್ರೂ ಕೂಡ ಸಿನಿಮಾಗೆ ಯಾವ ರೀತಿಯ ಹೈಪ್ ಕ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ ಅದು ದರ್ಶನ್ ಅವರ ಸಿನಿಮಾಗೆ ಇರುವಂತಹ ಒಂದು ಪೊಟೆನ್ಷಿಯಲ್. ಸೊ ದರ್ಶನ್ ಅವರಿಗೆ ಇರುವಂತಹ ಒಂದು ಫ್ಯಾನ್ ಬೇಸ್, ಅವರ ಅಭಿಮಾನಿಗಳೇ ಈ ಸಿನಿಮಾವನ್ನ ಹೊತ್ತು ಪ್ರಚಾರ ಮಾಡ್ತಾರೆ ಖಂಡಿತವಾಗ್ಲು. ಮತ್ತೆ ದರ್ಶನ್ ಅವರ ಸಿನಿಮಾ ಆಗಿರೋದ್ರಿಂದ ಯಾರು ಮಾತಾಡಿದ್ರು ಕೂಡ ಆ ದರ್ಶನ್ ಅವರ ಸಿನಿಮಾಗೆ ಒಂದು ಬೇರೆಯದ್ದೇ ವೈಟೇಜ್ ಬರುತ್ತೆ. ಸೊ ಹಾಗಾಗಿ ಡೆವಿಲ್ ಸಿನಿಮಾಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಡಿಸೆಂಬರ್ 11ನೇ ತಾರೀಕು ಅಂದ್ರೆ ಡಿಸೆಂಬರ್ ನಲ್ಲಿ ಇದೊಂದು ರೀತಿ ಡೆಡ್ಲಿ ವಾರ್. ದೊಡ್ಡ ಸಿನಿಮಾಗಳು, 3 ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳು ಈ ಡಿಸೆಂಬರ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ಡೆವಿಲ್ ಮತ್ತೆ 45 ಮತ್ತೆ ಮಾರ್ಕ್, 3 ದೊಡ್ಡ ಸ್ಟಾರ್ ಕಾಸ್ಟ್ ಇರುವಂತಹ ಸಿನಿಮಾಗಳು. ಸೊ ಅದರ ಮೊದಲ ಹೆಜ್ಜೆ ಡೆವಿಲ್ ಅಂದ್ರೆ 2ನೇ ವಾರದಲ್ಲಿ ಡೆವಿಲ್ ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ 11ನೇ ತಾರೀಕು. ಆ ನಂತರ 4ನೇ ವಾರದಲ್ಲಿ ಶಿವರಾಜ್ ಕುಮಾರ್, ಉಪೇಂದ್ರ ಅವರು ಅಭಿನಯಿಸಿರುವಂತಹ 45 ಸಿನಿಮಾ ಬರುತ್ತೆ. ಅದೇ ದಿನ ಮಾರ್ಕ್, ಕಿಚ್ಚ ಸುದೀಪ್ ಅವರು ಅಭಿನಯಿಸಿರುವಂತಹ ಸಿನಿಮಾ ಬರುತ್ತೆ. ಸೊ ಈಗೆಲ್ಲರೂ ಕೂಡ ಡೆವಿಲ್ ನತ್ತ ಚಿತ್ತವನ್ನ ನೆಟ್ಟಿದೀವಿ. ಅಫ್ಕೋರ್ಸ್ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇದೆ. ಒಳ್ಳೊಳ್ಳೆ ಹಾಡುಗಳನ್ನ ಅನಿರುದ್ಧ ಶಾಸ್ತ್ರಿ, ಪ್ರಮೋದ್ ಮರವಂತಿ ಅವರು ಬರೆದಿದ್ದಾರೆ. ಪ್ರಕಾಶ್ ವೀರ್ ಅವರ ನಿರ್ದೇಶನ ಇದೆ. ಸುಧಾಕರ್ ಅವರ ಸಿನಿಮಾಟೋಗ್ರಫಿ. ಸೊ ಕಾಟೇರಗೂ ಅವರೇ
ಸಿನಿಮಾಟೋಗ್ರಫಿ ಮಾಡಿದ್ರು, ಅವರ ಸಿನಿಮಾಟೋಗ್ರಫಿ ಈ ಸಿನಿಮಾಗಿದೆ. ಸಾಕಷ್ಟು ಇದೆಲ್ಲವೂ ಜೊತೆಯಲ್ಲಿ ಸ್ಟಾರ್ ಕಾಸ್ಟ್, ದೊಡ್ಡ ಸ್ಟಾರ್ ಕಾಸ್ಟ್ ಈ ಸಿನಿಮಾದಲ್ಲಿದೆ. ಅಚ್ಯುತ್ ಕುಮಾರ್ ಅವರಿದ್ದಾರೆ, ಹುಲಿ ಕಾರ್ತಿಕ್ ಅವರಿದ್ದಾರೆ, ಬಹಳಷ್ಟು ಕಲಾವಿದರು, ಕಿರಿತೆರೆ ಕಲಾವಿದರು, ಹಿರಿತೆರೆಯ ಜನಪ್ರಿಯ ಕಲಾವಿದರು ಈ ಸಿನಿಮಾದಲ್ಲಿ ಭಾಗವಾಗಿದ್ದಾರೆ. ಸೊ ಡೆವಿಲ್ ಸಿನಿಮಾಗಾಗಿ ನಾವೆಲ್ಲರೂ ಕೂಡ ಕಾಯೋಣ. ಬಹಳ ದೊಡ್ಡ ಯಶಸ್ಸನ್ನ ಈ ಸಿನಿಮಾ ಗಳಿಸ್ಲಿ ಅನ್ನುವಂಥದ್ದು. ನಾವು ಒಂದು ಕನ್ನಡ ಸಿನಿಮಾ, ಕನ್ನಡ ಚಿತ್ರರಂಗಕ್ಕೆ ಈ ಸಿನಿಮಾ ಬಹಳ ಮುಖ್ಯ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ದೊಡ್ಡ ಸಿನಿಮಾಗಳು ಗೆಲ್ಲೋದು ಸಣ್ಣ ಸಿನಿಮಾಗಳಿಗೆ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಹಾಗಾಗಿ ಈ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲಬೇಕು, ಗೆಲ್ಲುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲೇ ಕೂಡ ನಾವೆಲ್ಲರೂ ಕೂಡ ಇದ್ದೀವಿ. ಒಂದು ಒಳ್ಳೆಯ ಸಿನಿಮಾ ಆಗಲಿ, ಪ್ರೇಕ್ಷಕರನ್ನ ಈ ಸಿನಿಮಾ ರಂಜಿಸ್ಲಿ ಅಂತ ನಾವೆಲ್ಲರೂ ಕೂಡ ಬಯಸೋಣ. ಸೊ ಡಿಸೆಂಬರ್ 5ನೇ ತಾರೀಕು ಟ್ರೈಲರ್ಗಾಗಿ ನಾವೆಲ್ಲ ಕಾರಣ. ಡಿಸೆಂಬರ್ 11ನೇ ತಾರೀಕು ಸಿನಿಮಾ ಬರುತ್ತೆ, ಹಾಗೆಲ್ಲರೂ ಕೂಡ ಸಿನಿಮಾ ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ನಮಸ್ಕಾರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.